ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಂದರೆ ಇವತ್ತು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆನೇ ಹೇಳಕ್ಕೆ ಬಂದಿರೋದು. ಆದರೆ ಏನಂತ ಅಂದರೆ ಸ್ವಲ್ಪ ಜನ ಕಮೆಂಟಲ್ಲಿ ನನಗೆ ಕೇಳ್ತಾ ಇದ್ದಿದ್ದು ಏನಂದರೆ, ತುಂಬ ಕ್ರೀಮ್ಸ್ಗಳ ಬಗ್ಗೆ ಓಕೆ ಹೇಳ್ತಾ ಇದ್ದೀರಾ, ಆದರೆ ನನಗೆ ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಸಿಂಪಲ್ಲಾಗಿ ಒಂದೇ ಒಂದು ಡೇ ಕ್ರೀಮ್ನ ಮಾತ್ರ ಹೇಳಿ ನನಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಈ ಹೆಣ್ಮಕ್ಳು ಏನೋ ಟೋನರ್ ಅಂತೆ, ಸೆರಮ್ ಅಂತೆ, ಅದು ಇದು ಯೂಸ್ ಮಾಡಿಬಿಡ್ತೀವಿ. ಆದರೆ ಈ ಜೆಂಟ್ಸ್ ಇರ್ತಾರಲ್ಲ, ಸೊ ಅವ್ರೇನು ಹಾಕ್ಕೊಳ್ತಾರೆ, ಏನು ಇಷ್ಟೊಂದೆಲ್ಲ ಅವ್ರಿಗೆ ಟೈಮ್ ಇರುತ್ತಾ? ಸೊ ಯಾವ್ದಾದ್ರು ಒಂದು ಕ್ರೀಮ್ ಮಾತ್ರ ಸಜೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಇದು ಎಲ್ಲ ಸ್ಕಿನ್ ಟೈಪ್ಸ್ಗಳಿಗೂ ಕೂಡ ಸೂಟಬಲ್ ಇದೆ. ಈವನ್ ಆಯಿಲಿ ಸ್ಕಿನ್, ಕಾಂಬಿನೇಷನ್, ಡ್ರೈ ಸ್ಕಿನ್ ಯಾರು ಬೇಕಾದರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಈವನ್ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು, ಲೇಡೀಸ್ ಕೂಡ ಯೂಸ್ ಮಾಡ್ಬೋದು. ಅಬೌಟ್ 12 ಇಯರ್ಸ್ ಮೇಲೆ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಇದು ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ. ಸೊ ಯಾವುದೋ ಒಂದು ಕ್ರೀಮ್ ತೊಗೊಂಡೆ, ಮಾರ್ನಿಂಗ್ ಟೈಮಲ್ಲಿ ಹಚ್ಕೊಂಡೆ, ಆಫೀಸಿಗೆ ಹೋದೆ, ಸ್ಕೂಲಿಗೆ ಹೋದೆ, ಇಲ್ಲ ಕಾಲೇಜ್ಗೆ ಹೋದೆ, ಆ ಥರದ್ರಲ್ಲಿ ಈ ಕ್ರೀಮ್ ನಿಮಗೆ ಈವನ್ ಪಿಗ್ಮೆಂಟೇಷನ್ಸು ಇಲ್ಲ ಆ್ಯಕ್ನಿ ಸ್ಕಾರ್ಸ್ ಇದ್ದರೆ ಹೋಗ್ಲಾಡ್ಸುತ್ತೆ. ಸೊ ಸ್ಕಿನ್ನ ತುಂಬ ಚೆನ್ನಾಗಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಫ್ರೆಶ್ ಆಗಿ ಇಡುತ್ತೆ ಅನ್ನೋದಾದರೆ ಈ ಕ್ರೀಮ್ನ ಯಾಕೆ ಯೂಸ್ ಮಾಡಬಾರ್ದು? ಅದು ಬೇರೆ ಇದು ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅನ್ನೋದೇ ಆದರೆ ಈ ಕ್ರೀಮ್ನ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಯಾವ ಕ್ರೀಮು ಏನು ಅನ್ನೋದ್ರ ಬಗ್ಗೆ ಸೊ ಈ ಕ್ರೀಮಲ್ಲಿ ಟರ್ಮರಿಕ್ ಇದೆ, ವಿಟಮಿನ್ ಸಿ ಇದೆ. ಸೊ ಈ ಎರಡು ಕೂಡ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಪಿಂಪಲ್ ಮಾರ್ಕ್ಸ್, ಆ್ಯಕ್ನಿ ಸ್ಕಾರ್ಸ್ಗಳು ಇವೆಲ್ಲ ಏನಾದ್ರು ಇತ್ತಂದ್ರೂ ಕೂಡ ಹೋಗಿಸುತ್ತೆ. ಸ್ಕಿನ್ ಏನಾದ್ರು ಟ್ಯಾನ್ ಆಗಿದ್ರೆ, ಎವ್ರಿಡೇ ಹೊರಗಡೆ ಹೋಗ್ತೀವಿ ಅಂದರೆ ಸ್ಕಿನ್ ಟ್ಯಾನ್ ಆಗೇ ಆಗುತ್ತೆ. ಸೊ ಲೈಟಾಗಿ ಏನಾದ್ರು ಸ್ಕಿನ್ ಟ್ಯಾನ್ ಇದ್ರೂ ಕೂಡ ಇದು ತುಂಬ ಚೆನ್ನಾಗಿ ಹೋಗ್ಲಾಡ್ಸುತ್ತೆ. ಹಾಗೆ ಮೊಬೈಲ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಯಾರೋ ಒಬ್ಬರು, ಸೊ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ಒಳ್ಳೆ ಇನ್ಫ್ಲೂಯೆನ್ಸರ್ ಅವರು ಏನೋ ಹೇಳ್ತಾ ಇದ್ರು ಸ್ಕಿನ್ ಕೇರ್ ಬಗ್ಗೆ. ಸೊ ನಿಯಾಸಿನಮೈಡ್, ಗ್ಲೈಕೋಲಿಕ್ ಆ್ಯಸಿಡ್, ಸಾಲ್ಸಲಿಕ್ ಆ್ಯಸಿಡ್, ಸೆರಮೈಡ್, ಅದು ಇದು ಅಂತ ತುಂಬ ಹೇಳಿದ್ರೆ ಕೆಮಿಕಲ್ ಅಂಗಡಿನೇ ಇಟ್ಕೊಂಡು ಓಡಾಡೋ ಥರ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸ್ಕಿನ್ ಕೇರ್ ಅವರು ಮಾಡ್ತಾರೆ. ಯಾಕೆ ಲಿಪ್ಸ್ಟಿಕ್ ಕೆಮಿಕಲ್ ಅಲ್ವಾ, ಮೇಕಪ್ ಕೆಮಿಕಲ್ ಅಲ್ವಾ, ಕಾಜಲ್ ಕೆಮಿಕಲ್ ಅಲ್ವಾ, ಎಲ್ಲ ಕೆಮಿಕಲ್ಲೇನೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಇವತ್ತು ನಿಮಗೆ ಹೇಳಕ್ಕೆ ಹೊರಟಿರುವಂಥ ಕ್ರೀಮ್ ಡೈಲಿ ಯೂಸ್ಗೆ ಈ ಕ್ರೀಮ್ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಯೂಸ್ ಮಾಡಿ ಒಂದ್ಸರಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಇದನ್ನು ಸ್ಟಾಪೇ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿದೆ, ಬೇರೆ ಇನ್ನೇನು ಹಚ್ಕೋಬೇಕು ಅನ್ನೋದೇ ಇರಲ್ಲ. ಇದು ಒಂದು ಕ್ರೀಮ್ನ ಹಚ್ಕೊಂಡ್ರೆ ಸಾಕು, ಸ್ವಲ್ಪ ಪೌಡರ್ ಹಚ್ಕೊಂಡು ಫುಲ್ ರೆಡಿಯಾಗಿ ಹೋಗ್ಬಿಡೋದು, ಅಷ್ಟು ಈಸಿ ಇದೆ. ಓಕೆ, ಯಾವ ಕ್ರೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮಾಮಾ ಅರ್ಥದ್ದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಹೇಳಿಬಿಟ್ಟು. ಬೇಕಂದರೆ ನಾನು ಇಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಯಾವ ಕ್ರೀಮ್ ಅನ್ನೋದನ್ನ ಬೇಕಾದರೆ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ತುಂಬ 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 ಚೆನ್ನಾಗಿದೆ. ಏನಂದರೆ ಹಸ್ಬೆಂಡ್ ಯಾವುದನ್ನು ಕೂಡ ಇಷ್ಟನೇ ಪಡೋಲ್ಲ, ಯಾವ ಕ್ರೀಮು ಕೂಡ ಹಚ್ಕೋಬೇಕು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಸೊ ಅಂಥವ್ರು ಇದನ್ನು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲ್ಲ. ಸೊ ಆಯಿಲಿ ಸ್ಕಿನ್ ಅವ್ರದ್ದು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಸ್ಕಾರ್ಸ್ ಮತ್ತು ಕಣ್ಣು ಕೆಳಗೆ ಏನಾದರೂ ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ಸ್ ಇವೆಲ್ಲ ಇದ್ರೂ ಕೂಡ ಹೋಗ್ತಾ ಇದೆ. 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಯೂಸ್ ಮಾಡ್ಬೋದು ಎಲ್ಲರೂ. ಇದು ಇದೆ ಮೇಡ್ ಸೇಫ್ ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್, ಸೂಟ್ಸ್ ಆಲ್ ಸ್ಕಿನ್ ಟೈಪ್. ಓಕೆ, ಸೊ ಈವನ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ಇದು 80 ಗ್ರಾಮ್ದಿದು. ಮತ್ತು ವಿಟಮಿನ್ ಸಿ ಹೆಲ್ಪ್ಸ್ ಟು ಬ್ರೈಟನ್ ದ ಸ್ಕಿನ್, ಟರ್ಮರಿಕ್ ರಿವ್ಯೂಸ್ ದ ನ್ಯಾಚುರಲ್ ಗ್ಲೋ, ಈವನ್ pH ಬ್ಯಾಲೆನ್ಸ್ ಕೂಡ ಇದೆ ಎವ್ರಿಡೇ ಯೂಸ್ ಮಾಡೋದಕ್ಕೆ. 13 ಇಯರ್ಸ್ ಎಬೋ ಈವನ್ ಸ್ಕೂಲಿಗೆ ಹೋಗೋ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಸೇಫ್ ಆಗಿದೆ. ಯಾವುದೇ ಎಲ್ಲರೂ ಕೇಳ್ತಿರಲ್ಲ ಕೆಮಿಕಲ್ ಇದೆಯಾ, ನಾನು ಯಾವುದಾದ್ರೂ ಒಂದು ಸ್ಕಿನ್ ಕೇರ್ ಬಗ್ಗೆ ಹೇಳಿದಾಗ ನನಗೆ ಕಮೆಂಟಲ್ಲಿ ಬರೋದು, ಮೇಡಮ್ ಸೇಫ್ ಇದೆಯಾ, ಯೂಸ್ ಮಾಡ್ಬೋದಾ? ಅಫ್ಕೋರ್ಸ್ ಸೇಫ್ ಇರೋ ಅಂಥದ್ದನ್ನೇ ಕೂಡ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇದು ನಿಜವಾಗ್ಲೂ ತುಂಬ ಸೇಫ್ ಆಗಿದೆ, ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಸೇಫಾಗೇ ಇದೆ ಅಂತ ಹೇಳಿ. ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ, ಚಿಕ್ಕ ಪುಟ್ಟ ಪಿಗ್ಮೆಂಟೇಷನ್ಸ್ಗಳನ್ನೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಹೆಂಗೆ ಯೂಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಅದೇ ಅಲ್ಲ. ಸೊ ಹೆಂಗೆ ಯೂಸ್ ಮಾಡಬೇಕಂದ್ರೆ, ಫೇಸ್ ವಾಶ್ ಮಾಡಿ
ಟೋನರ್ ಯೂಸ್ ಮಾಡೋದಿದ್ರೆ ಟೋನರ್ ಯೂಸ್ ಮಾಡಿ. ಸ್ವಲ್ಪ ಜನ ಟೋನರ್ನ ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಯಾವಾಗ ಟೈಮ್ ಇರುತ್ತೋ ಆವಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋದು, ಮಿಕ್ಕಿ ಟೈಮಲ್ಲಿ ಬಿಟ್ಬಿಡೋದು, ಆ ಥರ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಟೋನರ್ ಬೇಕಂದರೆ ಟೋನರ್ ಯೂಸ್ ಮಾಡಿ. ಸಿರಮ್ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಯೂಸ್ ಮಾಡಿ. ಆಮೇಲೆ ಇದನ್ನು ಅಪ್ಲೈ ಮಾಡಿ ನೀವು ಲಾಸ್ಟಲ್ಲಿ, ಅಂದರೆ ಇದು ಡೈಲಿ ಕ್ರೀಮ್ ಅಲ್ಲ, ಸೊ ಯಾವಾಗಲೂ ಲಾಸ್ಟ್ ಮಾಯ್ಶ್ಚರೈಸರ್ ಆದಮೇಲೆ ಇದನ್ನು ಅಪ್ಲೈ ಮಾಡಬೇಕಾ ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನೇ ಮಾಯ್ಶ್ಚರೈಸ್ ಆಗಿ ಡೈಲಿ ಕ್ರೀಮಾಗಿ ಯೂಸ್ ಮಾಡ್ಬೋದು. ಇನ್ನು ಸ್ಕೂಲ್ ಗೋಯಿಂಗ್ ಮಕ್ಕಳು, ಕಾಲೇಜ್ ಹೋಗ್ತಾ ಇರೋಂಥ ಮಕ್ಕಳು, ಅವ್ರಿಗೆ ಹೆಂಗೆ ಅಂತ ಅಂದರೆ ಸೊ ನೀವು ಬರೀ ಫೇಸ್ ವಾಶ್ ಮಾಡಿ ಬರೀ ಇದೊಂದು ಕ್ರೀಮ್ನ ಹಚ್ಚುತ್ತೀನಿ ಅಂದ್ರೂ ಕೂಡ ಗುಡ್, ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಏನೇ ಸೈಡ್ ಎಫೆಕ್ಟ್ ಇಲ್ಲ, ಯೂಸ್ ಮಾಡ್ಬೋದು ಇದನ್ನು. ಸೊ ತುಂಬ ಎಫೆಕ್ಟಿವ್ ಆಗಿದೆ. ಆ್ಯಂಡ್ ಇದೊಂದು 240, 230, 210 ಈ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿದೆ. ಸೊ ಎವ್ರಿ ಡೇ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.